ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸ್ವಾಧೀನ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ನಿನ್ನೆ ಒಂದೆರಡು ಆಡಿಯೋ ಹಾಕಿದ್ದೆ ಧರ್ಮಸ್ಥಳ ಸಂಘದವರ ಬಗ್ಗೆ. ಅಂದರೆ ಧರ್ಮಸ್ಥಳ ಸಂಘದ ಸದಸ್ಯ ಮತ್ತು SP ಅವರು ಯಾವ ರೀತಿ ಮಾತನಾಡಿದರು, ಅವರ ವ್ಯವಹಾರ ಏನು ಎಂಬುದರ ಬಗ್ಗೆ ಅದರಲ್ಲಿ ಕಂಪ್ಲೀಟ್ ಆಗಿದೆ. ನೀವು ಹೋಗಿ ಒಮ್ಮೆ ಚೆಕ್ ಮಾಡಿ ಬೇಕಾದರೆ. ನೋಡಿ ಸ್ನೇಹಿತರೆ, ಇನ್ನೊಂದು ಏನು ಹೇಳ್ಬೇಕಂದ್ರೆ ನಿಮಗೆ, ಧರ್ಮಸ್ಥಳದವರು ಅಂದರೆ ಧರ್ಮಸ್ಥಳದ ಭಕ್ತರು ಅಥವಾ ಅವರ ಪರವಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿ, KGF ಮೂಲದ ವ್ಯಕ್ತಿ ಫೋನ್ ಮಾಡಿ ನನಗೆ ಧರ್ಮಸ್ಥಳ ಸಂಘದಲ್ಲಿ ಕರೆಕ್ಟಾಗಿದೆ, ಅಲ್ಲಿ ಯಾವುದೇ ಒಂದು ರೀತಿಯ ಮೋಸ ನಡೆಯಲ್ಲ. ಅಲ್ಲ ಸರ್, ನಾವು ಬ್ಯಾಂಕಿಂದ 8.5% ಬಡ್ಡಿ ತೊಗೊತಾರೆ, ಮತ್ತು ಇಲ್ಲಿ ಯಾಕೆ ಸರ್ ಇವರು 13, 75, 14% ಬಡ್ಡಿ ಕೊಡ್ತಾವ್ರೆ? ಅದು ಈಗ ಹಿಂದೆ 21, 22% ಇತ್ತು. ಇದು ಹೆಂಗೆ ಸರ್ ಅಂತ ಕೇಳಿದ್ರೆ, ಅವರು ಹೇಳಿರ್ತಕ್ಕಂಥ ಮಾಹಿತಿ ಈ ಆಡಿಯೋದಲ್ಲಿದೆ. ಅವ್ರಿಗೆ ಸಂಬಳ ಕೊಡೋಕ್ಕೆ ಇನ್ನೊಂದಕ್ಕೆ ನಮ್ಮ ಸಂಘದ ಸದಸ್ಯರೇ ಕೊಡಬೇಕಂತೆ, ಅದು ಹೆಚ್ಚುವರಿ ಬಡ್ಡಿಯ ರೂಪದಲ್ಲಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿರ್ತಕ್ಕಂಥ ಆಡಿಯೋ ಆಗ್ತಾಯಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಧರ್ಮಸ್ಥಳ ಸಂಘದವರು ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಯಾವ ರೀತಿ ಮಾಡಲ್ಲ ಎಂಬುದರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಈ ಆಡಿಯೋವನ್ನು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗುತ್ತೆ. ಧರ್ಮಸ್ಥಳ ಚೆನ್ನಾಗಿ ಇದೆಯಾ, ಚೆನ್ನಾಗಿ ಇಲ್ವಾ ಎಂಬುದರ ಬಗ್ಗೆ ಈ ಆಡಿಯೋದಲ್ಲಿ ನಿಮಗೆ ಸಿಗಬಹುದು. ನಮಸ್ಕಾರ, ಆಡಿಯೋ ಕೇಳಿಸ್ಕೊಳ್ಳಿ. ಸುನಿಲ್ ಸರ್ ಅವರ? ಹೌದು ಸುನಿಲ್ ಸರ್, ರವಿ ಅಂತ ಮಾತಾಡ್ತಾ ಇದ್ದಾನೆ, ಎಕ್ಸ್ ಎಂಪ್ಲಾಯೀಸ್ ಪ್ರೆಸಿಡೆಂಟ್ KGF ತಾಲೂಕು. ಹೇಳಿ ಸರ್. ಆ ಧರ್ಮಸ್ಥಳ ಸಂಘದ ಬಗ್ಗೆ ತಮ್ಮ ಕಡೆಯಿಂದ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಫಾರ್ವರ್ಡ್ ಆಗಿತ್ತು. ಹೌದು ಸರ್, ಹೌದೌದು. ಅವರು ಸ್ವಲ್ಪ ತಮ್ಮಂದ ನಾನ್ ಮಾಹಿತಿ ಪಡ್ಕೋಬಹುದಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಹೇಳಿ ಸರ್. ಹೇಳಿ ಸರ್. ಸರ್, ಏನಿಲ್ಲ, ಈಗ ನಾವು ಕೂಡ ಒಂದು 10-12 ವರ್ಷಗಳಿಂದ ಧರ್ಮಸ್ಥಳದ ಭಕ್ತರು ಒಂದ್ ಸ್ವಲ್ಪ ಕ್ಷೇತ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ ಕೆಲಸ ಕಾರ್ಯಗಳಲ್ಲಿ, ಅಂದ್ರೆ ಸೋಷಿಯಲ್ ವರ್ಕರ್ ಆಗಿ. ನಿನ್ನೆ ತಾವು ಹಾಕಿರುವಂತಹ ಯೂಟ್ಯೂಬ್ಗುನು ಅಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು ಎಲ್ಲೋ ಒಂದು ಕಡೆ ಏರ್ಪೇರು ಕಂಡು ಬರ್ತಾ ಇದೆ ಸುನಿಲ್ ಸರ್. ಹೌದು. ಅದ್ರ ಬಗ್ಗೆ ತಮಗೇನಾದ್ರೂ ಮಾಹಿತಿ ಕೊರತೆ ಇದೆಯಾ, ಅಥವಾ ನಾವೇನಾದ್ರೂ ಮಾಹಿತಿ ಕೊರತೆ ಇಟ್ಕೊಳ್ಳೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಏನ್ ಹೇಳಿದಾರೆ ನಾನು ಅದನ್ನ ಒಂದು ಅರ್ಧ ನಿಮಿಷ ನಾನು ಮಾತಾಡ್ಬೋದಾ ಸರ್ ತಮ್ಮ ಜೊತೆ? ಸುನಿಲ್ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ಒಂದೇನಂದ್ರೆ, ಸರ್, ತಾವ್ ಎಲ್ಲೇ ಹೋದ್ರೂ ಕೂಡ 14% ಗಿಂತ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲೂ ಕೂಡ ಧರ್ಮಸ್ಥಳ ಸಂಘದಲ್ಲಿ ಇದಾಗ್ತಾ ಇಲ್ಲ. ಒಂದು. ಎರಡನೇದು, ಪೂಜ್ಯರು ಲೋನ್ ಕೊಡ್ತಾರೆ ಅನ್ನುವಂತಹ ಒಂದು ತಪ್ಪಭಿಪ್ರಾಯನೂ ಇದೆ. ನಮಗ್ ಗೊತ್ತಿರುತ್ತೆ ಪೂಜ್ಯರು ಯಾವುದೇ ಕಾರಣಕ್ಕೂ ಲೋನ್ ಕೊಡ್ತಾ ಇಲ್ಲ. ಪೂಜ್ಯರು ಬಂದ್ಬಿಟ್ಟು ಕೇವಲ ಗ್ಯಾರಂಟರ್ ಮಾತ್ರ, ಯಾರು ಲೋನ್ ತಗೊಳ್ತೇವೆ ಅವ್ರಿಗೆ ಗ್ಯಾರಂಟಿ ಮಾತ್ರ ಕೊಡ್ತಾ ಇದ್ದಾರೆ ಸರ್. ಎರಡನೇದು, ಅಥವಾ ಅದನ್ನ ಮೀರಿ 14% ಮೀರಿ, ಈಗ ನೋಡಿ, ನಾನು ಒಬ್ಬ ಎಕ್ಸ್ ಎಂಪ್ಲಾಯೀಸ್ ಆಗಿ ನಾನು SBI ಲೋನ್ ತಗೊಂಡಿದ್ದೇನೆ, ನನ್ಗೆ 13% ಲೋನ್ ಹಾಕಿದ್ದಾರೆ ಸುನಿಲ್ ಸರ್. ಅಲ್ಲ ಸರ್, ಬ್ಯಾಂಕ್ ಅಲ್ಲಿ 8.5% ಬಡ್ಡಿ ತಗೊಂಡು ಇಲ್ಲಿ ಇವು ಜನಗಳ ಮೇಲೆ ಯಾಕೆ 13.75 ಕೊಡ್ತಾರೆ ಸರ್? ಮತ್ತೆ ಒಂದು ನಿಮಿಷ ಸರ್, ಖಂಡಿತ ಸರ್. ಒಂದು, ತಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. 8.5% ಬ್ಯಾಂಕ್ ಅಲ್ಲಿ ಪ್ಲಸ್ ಇವ್ರು ತಗೊಳ್ತಾರೆ ಅಂತಲ್ವಾ? ಸೊ ಒಂದು ಕ್ಲಿಯರು, ಧರ್ಮಸ್ಥಳದ ದುಡ್ಡು ಲೋನ್ ಬಳಸ್ತಾ ಇಲ್ಲ ಅಂತ, ಹೌದಾ? ಅದು ಬಳಸ್ತಿರೋದು ಹಂಗಲ್ಲ ಸರ್, ನಮಗೆ ಬರ್ತಕ್ಕಂಥದ್ದು ಡೈರೆಕ್ಟ್ ಬ್ಯಾಂಕ್ ಇಂದ ನಮ್ಮ ಹೆಸರಿಗೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಹೇಳಿ ಸರ್. ದಯಮಾಡಿ ಸುನಿಲ್ ಸರ್, ಈಗ ತಾವು ಹೇಳಿದ್ರಲ್ಲ 8.5% ಇದೆ, ಬಟ್ ದೇ ಟೇಕಿಂಗ್ 14% ಅಂತ. ಇಡೀ ಒಂದು ವ್ಯವಸ್ಥೆ ಇದೆಯಲ್ಲ, ಏನು SKDRDP ಇದೆಯಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದೆಯಲ್ಲ, ಪ್ರಾಜೆಕ್ಟ್ ಇದೆ. ಅದರಲ್ಲಿ ಬ್ಯಾಂಕ್ ಇಂದ ಕಮಿಷನ್ ಬರ್ತದೆ ಸರ್, ಇವ್ರಿಗೆ ಸಂಬಳಕ್ಕೆ ಇನ್ನೊಂದಕ್ಕೆ ಇಲ್ಲ. ಬ್ಯಾಂಕ್ ಇಂದ ಮ್ಯಾನೇಜರ್ ಹತ್ರನೇ ಮಾತಾಡಿದೆ, ಅವ್ರು ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ತಕ್ಕಂಥದಕ್ಕೆ ಅವರಿಗೆ ಇಷ್ಟಂತೇಳಿ ಪೇಮೆಂಟ್ ಕೊಡ್ತಾರೆ ಸರ್ ಅವರು. ಒಂದು ನಿಮಿಷ ನಾವು ಕೂಡ ನಾನು ಅದನ್ನೇ ಹೇಳಿದೆ, 10-12 ವರ್ಷದಿಂದ ನಾವು ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ. ಬಟ್ ಐ ಆಮ್ ನಾಟ್ ಎಂಪ್ಲಾಯ್ ಆಫ್ ದ ಪ್ರಾಜೆಕ್ಟ್. ನಾನು ಎಂಪ್ಲಾಯ್ ಪ್ರಾಜೆಕ್ಟ್ ಅಲ್ಲ, ಬಟ್ ಹೊರಗಡೆ ಒಂದಷ್ಟು ಇದನ್ನ ಗಮನಿಸ್ತಾ ಇರ್ತೇವೆ, ಮತ್ತೆ ಸೋಷಿಯಲ್ ಸರ್ವಿಸ್ ಕೆಲಸ ಮಾಡ್ತಾ ಇರ್ತೀವಲ್ವಾ. ನನಗೆ ತಿಳಿದ ಮಟ್ಟಿಗೆ ಇಡೀ ವ್ಯವಸ್ಥೆ ತಮಗ್ ಗೊತ್ತಿದೆ. SKDRDP ನಲ್ಲಿ ಮಾತ್ರ ಸುಮಾರು 25,000 ಮಂದಿ ಕೆಲಸ ಮಾಡ್ತಾರೆ. ಅದು ಪ್ರೋಗ್ರಾಮ್ ಆಫೀಸರ್ಸ್ ಆಗ್ಬೋದು, ಸೂಪರ್ವೈಸರ್ಸ್ ಆಗ್ಬೋದು, ಅಥವಾ ಬೇರೆ ಇವರು ನಮ್ಮ
ಇವರು SP ಗಳು ಅಂತ ಇರ್ತಾರೆ, ಸೇವಾ ಪ್ರತಿನಿಧಿಗಳು ಅಂತ ಇರ್ತಾರೆ. ಹ್ಮ್ ಆ ಸರ್. ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅದರಲ್ಲಿ ಸೇರಿಸಿದಾಗ ಬಹುಶಃ ಅದು ದಟ್ ಗೋಸ್ ಟು 14% ಅಂತ ನನ್ನ ಲೆಕ್ಕಾಚಾರ ಸುನೀಲ್ ಸರ್. ಸರ್ ಅಲ್ಲಿ 5% ಇದ್ರ ಮೇಲೆ ಬರ್ತೈತೆ ಸರ್, ಮತ್ತೆ ಇಲ್ಲಿ 5% ಟೋಟಲ್ ಬ್ಯಾಂಕಿಗಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ ಸರ್. ಇದು ಅವಶ್ಯಕತೆ ಹೌದು, ಇದೆಯಾ ಬಟ್ ಈಗ PO ಗಳಿಗೆ ಯಾರು ಸಂಬಳ ಕೊಡ್ತಾರೆ ಸರ್? ಸರ್? ಅಲ್ಲಿ ಸೂಪರ್ವೈಸರ್ಸ್ ಯಾರು ಕೊಡ್ತಾರೆ ಸರ್? ಸರ್ ಒಂದೇ ನಿಮಿಷ, ಅವ್ರಿಗೆ ಒಳ್ಳೆ ವಿವೇಚನೆ ಇದೆ, ಒಳ್ಳೆದಾಗಿ ಮಾಡ್ಬೇಕು, ಜನಗಳ ಉದ್ಧಾರ ಮಾಡ್ಬೇಕಂತ ಇದೆಯಲ್ಲ ಸರ್. ಡೈರೆಕ್ಟ್ ಆಗಿ ಅವರಿಗೆ ಒಂದು ಅವ್ರ ಲೆಟರ್ ಇಂದ ಗ್ಯಾರಂಟರ್ ಲೆಟರ್ ಆಗಲಿ ಏನನ್ನ ಆಗಲಿ ಸರ್, ಬ್ಯಾಂಕ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಮಾಡ್ಬೋದಾ ಸರ್? ಡೈರೆಕ್ಟ್ ಬ್ಯಾಂಕ್ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಒಂದು ನಿಮಿಷ, ಸರಿ ಸರ್, ನಾನು ಅಲ್ಲಿಗೆ ಬರ್ತೀನಿ ಸರ್. ಬ್ಯಾಂಕ್ ಡೈರೆಕ್ಟ್ ಆಗಿ ಹೋದಾಗ ಇಡೀ ವ್ಯವಸ್ಥೆಯನ್ನ ನಿಭಾಯಿಸುವಂತಹ 25,000 ಮಂದಿ ಸಿಬ್ಬಂದಿ ಇದಾರಲ್ಲ, ಆ ಸಿಬ್ಬಂದಿಗೆ ಒಂದಷ್ಟು ಸೌಕರ್ಯಗಳು, ಸಂಬಳ ಏನೋ ಒಂದ್ ಸ್ವಲ್ಪ ಹೋಗ್ತಾ ಇದೆಯಲ್ಲ, ಅದೇ ಸರ್ ಬ್ಯಾಂಕ್ ಕಡೆಯಿಂದ ತೆಗೆದುಕೊಳ್ಳಕ್ ಸಾಧ್ಯತೆ ಇದೆಯಾ ಸರ್? ಸರ್ 5% ಬಡ್ಡಿ, 5% 6% ಸಮಥಿಂಗ್ ಇದೆ, ಅದು ಬ್ಯಾಂಕ್ ಕಡೆಯಿಂದಾನೇ ಇವ್ರು ಕಮಿಷನ್ ಕೊಡ್ತಿದ್ದಾರೆ, ಧರ್ಮಸ್ಥಳ SKRDP ಕೊಡ್ತಿದ್ದಾರೆ. ಎಲ್ಲಿ ಸರ್ ತಮಗ್ ಗೊತ್ತಿದ್ದಂಗೆ ಬ್ಯಾಂಕ್ ಕಡೆಗಿಂದ ಎಲ್ಲಾದ್ರೂ ಪರ್ಸೆಂಟೇಜ್ ಕೇಳಿದಿರಾ ಸರ್ ನೀವು? ಸರ್ ಹೇಳಿ ಸುನೀಲ್ ಸರ್. ಸರ್ ಕೊಡ್ತಾರೆ. ಇಲ್ಲ ಸುನೀಲ್ ಸರ್, ದಯವಿಟ್ಟು ನೋಡಿ ಸುನೀಲ್ ಸರ್, ತಾವು ಎಲ್ಲೋ ಒಂದು ಕಡೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಒಂದು ಯೂಟ್ಯೂಬ್ ನಡೆಸ್ತಾ ಇದೀರಿ ತಾವು. ತಮ್ಮ ಬಗ್ಗೆ ನಮಗೂ ಕೂಡ ಖಂಡಿತವಾಗಿ ಅಪಾರವಾದಂತ ಗೌರವ ಇದೆ. ನಾನು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ಇದೇ ನಮ್ಮ KGF ಅಲ್ಲಿ ಬರೀ 3,000 ರೂಪಾಯಿಗೆ ಎಲ್ಲೋ ಒಂದು ಕಡೆ ಒಂದ್ ಸ್ವಲ್ಪ ಒಂದು ಕುಟುಂಬ ಸುಳ್ಳು ಹೇಳ್ಬಿಟ್ಟು ಹೆಚ್ಚುವರಿ ತಗೊಳ್ತು. ನಾನೇ ಸಾಕ್ಷಿ ಅದಕ್ಕೆ. ಕನಿಷ್ಠ 1 ವಾರ ಬಿಟ್ಕೊಂಡು ಹೋದಾಗ ಕುಟುಂಬದ ಪರಿಸ್ಥಿತಿ ಬೇರೆ ರೀತಿ ಇತ್ತು. ನಾನು ಕೇಳಿದೆ, ಅಲ್ಲ ತಾಯಿ, ಬರೀ 3,000 ರೂಪಾಯಿಗೆ ನೀವು ಸುಳ್ಳು ಹೇಳುವಂತ ಅವಶ್ಯಕತೆ ಐತಂತೆ. ಇಲ್ಲ ಸರ್, ಎಲ್ಲೋ ಒಂದು ತಪ್ಪು ಮಾಡಿದ್ವಿ, ನಾವೆಲ್ಲಿ ಮಾಡಿದ್ವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ ಬಹಳ ಅವತ್ತಿಂದ ನಮ್ಮ ಮನೇಲಿ ನೆಮ್ಮದಿ ಇಲ್ಲ ಅಂತ. ಸರ್ ನಾನು ಒಂದು ಮಾತು ಹೇಳ್ತೀನಿ ಸರ್, ನಾವೆಲ್ಲರೂ ಕೂಡ ಭಗವಂತನ ನಂಬ್ತೀವಿ ಸುನಿಲ್ ಸರ್. ಎಲ್ಲೋ ಇನ್ನೊಬ್ಬರನ್ನ ಮೋಸ ಮಾಡಿನೋ ಇನ್ನೊಬ್ಬರನ್ನ ಸುಲಿಗೆ ಮಾಡಿ ಬದುಕುವಂತಹ ಒಂದು ವ್ಯವಸ್ಥೆ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧ. ಅದು ನಾನು ತಮ್ಮಲ್ಲಿ ಇಷ್ಟು ರಿಕ್ವೆಸ್ಟ್ ಮಾಡ್ತೇನೆ, ನಾವು ಖಂಡಿತವಾಗಿ ಕೂಡ ಸುನಿಲ್ ಮಾತವರ ಪ್ರತಿಯೊಂದು ಮಾತನ್ನು ಕೂಡ ನಾವು ಗೌರವಿಸ್ತೇವೆ. ಅದ್ರ ಬಗ್ಗೆ ನಾವು ತಮ್ಮ ಸೇವೆಗೆ ನಾವು ಆಭಾರಿಯಾಗಿದ್ದೇವೆ. ಸರ್ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ, ನಮ್ಮ ಮಗನ ಹೆಸರು ಸುನಿಲ್ ಕುಮಾರ್ ಅಂತ, ಥ್ರೂ ಕಾಲಲ್ಲಿ ಸುನಿಲ್ ಕುಮಾರ್ ಅಂತ ಬರ್ತಿದೆ. ಹೌದಾ? ನಾನು ರಿಕ್ವೆಸ್ಟ್ ಇಷ್ಟೇ ಮಂಜು ಸರ್, ತಮ್ಮಲ್ಲಿ ತಮಗೆ ಎಲ್ಲೋ ಒಂದು ಕಡೆ ಅಥವಾ ಬೇರೆ ರೀತಿ ಎಲ್ಲಾದ್ರೂ ಮಾಹಿತಿ ಕೊರತೆ ಆಗಿದೋ ಅಥವಾ ತಾವು ಎಲ್ಲಾದ್ರೂ ಬೇರೆ ರೀತಿ ಬೇರೆ ಜನ ಹೇಳಿದಾರ ಅಂತ? ಇಲ್ಲ ಸರ್, ಒಂದು ಮಾತು ಹೇಳ್ತಾನೆ ಸರ್, ಒಂದೇ ನಿಮಿಷ. ಹೇಳಿ ಮಂಜು ಸರ್. ಸರ್ ನಾವು ಈಗ 1 ವರ್ಷದಿಂದನೂ ಸ್ಟೇಟ್ ಬ್ಯಾಂಕಿಂದ ಸಾಲ ಕೊಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ, ಒಪ್ಕೊಂತೀವಿ. ಸಾಲ ಕೊಡುವಂತದ್ದು ಬ್ಯಾಂಕು, ಗ್ಯಾರಂಟರ್ ಮಾತ್ರ ಸಂಸ್ಥೆ. ಸರಿ, ಓಕೆ ಸರ್, ಅದು ಒಪ್ಪಿಗೆ, ನಾನು ಅದನ್ನ ಕೇಳಿಸ್ಕೊಂಡಿದ್ದ. ಅದನ್ನ ಈಗ ಬ್ಯಾಂಕಿಂದ ಸಾಲ ಕೊಟ್ಟಾದ್ಮೇಲೆ ನಮ್ಮ ಸಂಘಕ್ಕೆ ಅಂದ್ರೆ ಒಂದು 10 ಜನನೋ 15 ಜನನೋ ಇಲ್ಲ 5 ಜನ 6 ಜನ ಇರ್ತಕ್ಕಂಥ ಗ್ರೂಪ್ಗೆ ಡೈರೆಕ್ಟ್ ಆಗಿ ಬ್ಯಾಂಕಿಂದ ದುಡ್ಡು ಬಂದಿರ್ತಕ್ಕಂಥದ್ದು, CC ಅಕೌಂಟ್ ಎಲ್ಲ ಇದೆಯಾ? ಅದ್ರ ಸ್ಟೇಟ್ಮೆಂಟ್ ಕೇಳಿದ್ರೆ ಯಾಕೆ ಸರ್ ಕೊಡ್ತಾ ಇಲ್ಲ? ಉಳಿತಾಯನೂ ಇಲ್ಲಿ ಹೋಗ್ತಿದ, ಸಾಲ ಎಲ್ಲಿಂದ ಸಾಲ ಬಂದಿದೆ ಅದ್ರ ಸ್ಟೇಟ್ಮೆಂಟ್ ಮಾತ್ರ ಕೊಡ್ತಾ ಇಲ್ಲ ಸರ್. ಇದೇ ಯಾವ್ದೋ ಸ್ಟೇಟ್ಮೆಂಟ್ ತಿಂಗಳಿಗೆ ಒಂದು ತಗೊಂಬಂದು ಇವ್ರು ಹಾಕ್ತಾರೆ. ಅದ್ರಾಗ ಮಂಜುನಾಥಾಯ ನಮ್ಮ ಬರೀ ನಾವು ಮಂಜುನಾಥ ಸ್ವಾಮಿಗೆ ಮಂಜುನಾಥ ಸ್ವಾಮಿ ಎದ್ರಿಕೆಂಡ್ ಕಟ್ಬೇಕಾ, ಭಕ್ತಿಯಿಂದ ಕಟ್ಬೇಕಾ? ಅದು ಲೆಕ್ಕಕ್ಕೆ ಅಂತ ಭಕ್ತಿ ಬೇರೆ, ಮಂಜುನಾಥ ಸ್ವಾಮಿ ಬೇರೆ. ಬಟ್ ನಾನು ಏನ್ ಹೇಳ್ತಾನೆ, ಅಲ್ಲ ಸರ್, ನಾನು ಸಾಲ ತಗೊಂಡಂತಹ ವ್ಯಕ್ತಿ ನನ್ ಸಾಲನೇ ಕಟ್ಟಿಲ್ಲ ಅಂದ್ರೆ ಒಂದು ಸಂಸ್ಥೆ ಹೇಗೆ ಉಳಿಯುತ್ತೆ ಮಂಜು ಸರ್? ಸರ್ ಅದನ್ನ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಸಾಲ ಕಟ್ಟ ವ್ಯವಸ್ಥೆ ಅಂತ ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ ಸರ್. ಇದು ಇವರು ಮಂಜುನಾಥ ಸ್ವಾಮಿ ಮತ್ತೆ ಇವರು ಹೆಗಡೆ ಅವ್ರ ಫೋಟೋವನ್ನು ಮತ್ತೆ ಅವರ ಮಿಸಸ್ ಫೋಟೋವನ್ನು ಬುಕ್ದಲ್ಲಿ ಹಚ್ಚಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರವಾಗಿ ಸರಿ ಇದೆಯಾ, ತಪ್ಪಿದೆ ಸರ್? ಅಷ್ಟೇ ಹೇಳಿ ಸರ್. ಒಂದು ಮಾತು ಹೇಳ್ತೀನಿ ಸರ್. ತಪ್ಪ ಸರಿ ಸರ್? ಒಂದು ಮಾತು ಹೇಳ್ತೀನಿ. ಈಗ ಎಲ್ಲೋ ಒಂದು ಕಡೆ ನನ್ ರವಿ ಅಂತ ಇಟ್ಕೊಳ್ಳಿ, ನಾನ್ ರವಿನೇ. ನಮ್ಮ ಮಂಜು ಸಾರು ನನ್ಗೆಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಯಾವ್ದೋ ಒಂದ್ ಗ್ಯಾರಂಟರ್ ಕೊಡ್ತಾರೆ ಸರ್. ಗ್ಯಾರಂಟರ್ ಬೇರೆ ಸರ್. ಬುಕ್ದಲ್ಲಿ ಬುಕ್ದಲ್ಲಿ ಅವ್ರ ಫೋಟೋ ಸಂಸ್ಥೆ ಸರ್, ಅದು ಇಟ್ಸ್ ಎ ಪ್ರಾಜೆಕ್ಟ್ ಸರ್. ಅದು ಪ್ರಾಜೆಕ್ಟ್ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅವ್ರು ನಡೆಸುವಂತಹ ಪ್ರಾಜೆಕ್ಟ್ಗೂ ಅವ್ರ ಫೋಟೋ ಹಾಕೊಳ್ಳೋದಕ್ಕೂ ನಾವು ಇದು ಕ್ವಶನ್ ಮಾಡ್ತೀವಿ ಅಂತ ಹೇಳಿದ್ರೆ ಸರ್, ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಅವ್ರ ಜೊತೆಗೆ ಅವ್ರ ಫೋಟೋ, ಅವ್ರ ಫ್ಯಾಮಿಲಿ ಫೋಟೋ ಅಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ಕೊಂಡು ಬೇಡ ಅಂತ ಹೇಳ್ತಾ ಇಲ್ಲ. ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಇದು ಸರಿನಾ ತಪ್ಪಾ? ಇದು ಕಾನೂನು ಪ್ರಕಾರವಾಗಿ ತಪ್ಪಂತ ಹೇಳ್ತಿದ್ದಾರೆ. ಬಟ್ ನಿಮ್ಮ ಅಭಿಪ್ರಾಯ ಏನ್ ಹೇಳಿ ಸರ್? ಒಂದು ನಿಮಿಷ ಮಂಜು ಸರ್. ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಫೋಟೋನೇ ನಮ್ಗೆ ಇದ್ರೆ ದಯವಿಟ್ಟು ಒಂದು ಮಾಹಿತಿ ತಮ್ಗೆ ಕೊಡ್ತೇನೆ ಸರ್ ನಾನು. ಈಗ ನಾವು ಈವನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಲ್ಲೂ ಕೂಡ 90% ರಿಕವರಿ ರೇಟ್ ಇದೆ ಅಂತ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಂಕ್ ಅಂತ ಹೇಳ್ತಾರೆ. ತಮ್ಮ ಗಮನಕ್ಕೆ ಅತ್ಯಂತ ವಿನಮ್ರವಾಗಿ ನಾನು ಹೇಳ್ತೇನೆ, ನಮ್ಮಲ್ಲಿ 99.4% 5% ರಿಕವರಿ ರೇಟ್ ಇದೆ. ಒಂದು ವಿಷಯ ಏನಂತ ಹೇಳಿದ್ರೆ ಇಲ್ಲಿ ನಿಜಾನೇ ಧರ್ಮ, ದೇವರು, ಭಕ್ತಿ ಎಲ್ಲವೂ ಕೂಡ ಸಮ್ಮಿಲನ ಆಗಿದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಧರ್ಮವನ್ನ ಅಥವಾ ದೇವರನ್ನ ನಾವು ಬೇರೆ ಉದ್ದೇಶಕ್ಕೆ ಅಥವಾ ಬೇರೆ ಇದಕ್ಕೆ ಬಳಸ್ಕೊಂಡಾಗ ಬಹುಶಃ ತಪ್ಪು ನಾನು ಭಾವಿಸ್ತೇನೆ. ಒಂದು ಮಾತು ಮಂಜು ಸರ್,
ಹೇಳಿ ಸರ್. ನೀವೆಲ್ಲಾದ್ರೂ ಸರಿ ದಯವಿಟ್ಟು ಒಬ್ಬ ಕ್ಲೈಂಟ್ ಅನ್ನ ಕರ್ಕೊಂಡು ಹೋಗ್ಬಿಟ್ಟು 15% 16% ಒಬ್ಬ ರೈತನಿಗೋ ಒಬ್ಬ ಮಹಿಳೆಗೋ ದಯವಿಟ್ಟು ನಾವು ಲೋನ್ ಕೊಡಿಸೋ ಸಾಧ್ಯತೆ ಇದೆಯಾ ಮಂಜು ಸರ್? ಯೋಚನೆ ಮಾಡಿ ಮಂಜು ಸರ್. ಇಲ್ಲ ಸರ್, ಇದ್ರಲ್ಲಿ ಸರ್ ಇವ್ ನರೇಗಾ ಯೋಜನೆ ಬಿಟ್ಟಿದ್ದಾರೆ, ಮತ್ತೆ ಬೇರೆ ಬೇರೆ ಸರ್ಕಾರದ ಯೋಜನೆ ಮುಖಾಂತರನೇ ಸರ್ ನರೇಗಾ ಬಗ್ಗೆ ನಾನು ಮಾತಾಡಿದ್ರೆ ಅಲ್ಲ ಒಂದ್ 10 ಜನ ಗ್ರೂಪ್ ಸೇರ್ಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಸಾಲ ಕೇಳಿ ಸಾಲ ಕೊಡ್ತಾರೆ ಸರ್. ನಾನು ಕೊಡ್ತೀನಿ ಸಮೇತ, ಸ್ತ್ರೀಶಕ್ತಿ ಸಂಘದಿಂದ ಕೊಡ್ತೀನಿ. ನರೇಗಾದ ಅಲ್ಲ ನರೇಗಾ ಅಲ್ಲ ಸರ್, ಸ್ತ್ರೀಶಕ್ತಿಯಿಂದ. ಹಾ ಶಕ್ತಿಯಿಂದ ತಾವು ನರೇಗಾ ಅಂತ ಒಂದು ಪದ ಬಳಸಿದ್ರಲ್ಲ, ಅದು ನರೇಗಾ ಅಂತ ಬಹುಶಃ ನಮ್ಮ ಮಂಜು ಸಾರಿಗೆ ನರೇಗಾದ ಬಗ್ಗೆ ಪೂರ್ತಿ ಮಾಹಿತಿ ಇದೆ ಅಂತ ಇಟ್ಕೊಳ್ತಾನೆ. ಇಡೀ ದೇಶದಲ್ಲಿ ಎಲ್ಲಾದ್ರೂ ಅತ್ಯಂತ ಕಡು ಭ್ರಷ್ಟ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ನರೇಗಾ. ತಾವು ಒಪ್ಕೊಳ್ತಿರೋ ಇಲ್ವಾ? ಸರ್ ನಾವು ಒಪ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಕೆರೆ ಅಭಿವೃದ್ಧಿ ಅಂತ ಹೇಳಿ ನಮ್ಮೂರಲ್ಲೂ ಕೂಡ ನಾನೇ ಕೇಳಿದ್ದೇನೆ. ಏನು ಗೋಕುಂಟೆಗಳೇ ನಾಪತ್ತೆ, ಕೆರೆಗಳೇ ನಾಪತ್ತೆ. ಮಿಷನ್ ಇಟ್ಕೊಂಡ್ಬಿಟ್ಟು ಮನೆ ಹತ್ರ ಹೋಗಿ ವಸೂಲ್ ಮಾಡ್ಕೊಂಡ್ಬಿಟ್ಟು 1200 ರೂಪಾಯಿ ಬಿಲ್ ಅಲ್ಲಿ 200 ರೂಪಾಯಿ ಅವರು ಕೊಟ್ಟು 1000 ರೂಪಾಯಿ ಅಕೌಂಟ್ ತಗೊಂಡ್ಬರುವಂತ ವ್ಯವಸ್ಥೆ ಇದೆ ಸರ್. ದಯವಿಟ್ಟು ನಾವು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನರೇಗಾನೋ ಮತ್ತೊಂದನ್ನ ನಾವ್ ಇದ್ರ ಜೊತೆ ಕಂಪೇರ್ ಮಾಡೋದು ಸರಿ ಹೋಗೋದಿಲ್ಲ ಮಂಜು ಸರ್. ಇಲ್ಲ ಸರ್, ನಾನು ಸರಿ ಮಾಡಿಲ್ಲ ಸರ್, ನಾನು ಬಾಯಿ ತಪ್ಪಿ ಬಂತು. ಬಟ್ ಇಲ್ಲಿ ಕೆರೆ ಅಭಿವೃದ್ಧಿಗೆ ಇವರು ಬಂದು ಅದ್ರಲ್ಲ ಕೆರೆ ಹೂಳೆತ್ತೀವಿ ಅಂತ ಹೇಳ್ತಾರೆ, ನರೇಗಾ ಯೋಜನೆಯಲ್ಲಿ ಅವರು ಬಂದು ಹೂಳೆತ್ತಾ ಇದಾರೆ. ಈಗ ಇವರು ಧರ್ಮಸ್ಥಳದವರು ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ ಸರ್. ನಾನ್ ನೋಡ್ದಂಗೆ ನನ್ನ ನಂಬಿಕೆ ಇಷ್ಟೇ ಸರ್, ಧರ್ಮಸ್ಥಳದಲ್ಲಿ ಸರ್ ನಾನ್ ನೋಡ್ದಂಗೆ ಇಷ್ಟು ವರ್ಷಗಳಲ್ಲಿ ತುಂಬಾ ನಿಕಟವಾಗಿ ನಾನು ಯೋಜನೆಯನ್ನ ಗಮನಿಸ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಆ 1% ಕರಪ್ಷನ್ ಕೂಡ ಇಲ್ಲ ಅಂತ ನನ್ನ ಭಾವನೆ ಸರ್. ನಾನು ಮಂಜುನಾಥ ಸ್ವಾಮಿಯ ಪರಮ ಭಕ್ತ ಅಂತ ಹೇಳಿದೆ ತಮಗೆ. ನಾನು ತಮಗೆ ಸುಳ್ಳು ಹೇಳುವಂತ ಅವಶ್ಯಕತೆ ನನಗಿಲ್ಲ ಮಂಜು ಸರ್. ಸರ್ ನಾನು ಕೂಡ ಪರಮ ಭಕ್ತನೇ ಇಲ್ಲ ಅಂತ ಹೇಳೋದಿಲ್ಲ ಸರ್. ನಮ್ ಹಿಂದೂ ದೇವಾಲಯ, ಅದು ನಾವು ಹಿಂದೂಗಳ ಖಂಡಿತ ಹೇಳ್ತೇನೆ. 1 ರೂಪಾಯಿ ಕರಪ್ಷನ್ ನಮ್ಗೆ ಕಾಣಿಸ್ತಾ ಇಲ್ಲ ಸರ್ ಪ್ರಾಜೆಕ್ಟ್ ಅಲ್ಲಿ. ಸರ್ ಜನಗಳು ಹೇಳ್ತಾರಲ್ಲ ಸರ್, ಮತ್ತೆ ಜನಗಳೆಲ್ಲ ಈ ತರ ಹೇಳ್ತಿಲ್ಲ. ಇಲ್ಲ ಒಂದು ಸರ್, ಒಂದು ಮಂಜು ಸರ್, ಏನಾಗಿರುತ್ತೆ ಈಗ ತಮ್ಮಂತಹ ಪ್ರಬುದ್ಧರು ಇರ್ತಾರೆ, ವಿಜ್ಞಾವಂತರು ಇರ್ತಾರೆ, ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಹೇಳುವಂತಹ ವ್ಯಕ್ತಿ ಮೇಲೆ ಅದನ್ನ ಸ್ವಲ್ಪ ಇದಾಗುತ್ತೆ ಸರ್. ನನ್ಗೆ ಈ ತರ ಅನ್ಯಾಯ ಆಯ್ತು ಅಂದಾಗ ಅದನ್ನ ಪೂರ್ಣವಾಗಿ ಒಂದ್ ಸ್ವಲ್ಪ ಅಧ್ಯಯನ ಮಾಡಿ ಇದು ಮಾಡ್ಕೊಂಡಾಗ ಮಾತ್ರ ಗೊತ್ತಾಗತ್ತೆ ಸರ್. ನಾನು ಖಂಡಿತವಾಗಿ ಹೇಳ್ತೇನೆ ಮಂಜು ಸರ್, 100ಕ್ಕೆ 100 ಸರ್. ಈಗ ಸರ್ಕಾರಿ ಸ್ಕೀಮ್ಸ್ ಬಗ್ಗೆ ತಮ್ಗೆ ಗೊತ್ತಿದೆ, 50%, 40%. ನಮ್ಮ ನರೇಗಾದಲ್ಲಿ 80-90% ಹೋಗುತ್ತೆ ಸರ್. ಸರ್ ಪ್ರಾಜೆಕ್ಟ್ ಇಲ್ಲ, ಪ್ರಾಜೆಕ್ಟ್ ಬಿಲ್ ಆಗಿರುತ್ತೆ ಸರ್, ಆ ತರ ಇದೆ. ಬಟ್ ಧರ್ಮಸ್ಥಳದಲ್ಲಿ ವಿಷಯದಲ್ಲಿ ದೇವರನ್ನು ಆ ರೀತಿ ಇಲ್ಲ ಸರ್. ನಿಮಗೆ ಸುಳ್ಳು ಹೇಳುವಂತದ್ದು ಅಥವಾ ಬೇರೆ ಇನ್ನೊಂದು ರೀತಿ ತಮ್ಮನ್ನ ಇದು ಮಾಡುವಂತದ್ದು ಅವಶ್ಯಕತೆ ನಮ್ಗಿಲ್ಲ ಮಂಜು ಸರ್. ತಾವು ದಯವಿಟ್ಟು ಅಲ್ಲ ಒಂದ್ ನಿಮಿಷ ಸರ್, ನಾನು ಸಂಘದಲ್ಲಿ ಇದ್ದಂತವನೇ. ನನಗೆ ಮಿಸ್ಸಸ್ ನಾನು ಇಬ್ರು ಇದ್ರಲ್ಲಿ ಇದ್ವಿ. ನಾವು ಒಂದೇ ವರ್ಷದ್ದು ಲೆಕ್ಕಾಚಾರ ಮಾಡಿ ಅವ್ರು ಕೊಟ್ವಿ. ಅವ್ರ ಸಿದ್ದರಾಮಯ್ಯ ಅಂತ ಹೇಳಿ ಆಡಿಟರ್ ಬಂದಿದ್ದ. ಆಡಿಟರ್ ಬಂದಾಗ ಎಲ್ಲ ಬುಕ್ಕ ಚೆಕ್ ಮಾಡ್ರಿ ಸರ್, ನಂದು ಎಷ್ಟು ದುಡ್ಡು ಜಾಸ್ತಿ ಹೋಗಿದೆ, ಕಮ್ಮಿ ಹೋಗಿದೆ, ಡಿಫ್ರೆನ್ಸ್ ಹೇಳ್ಬಿಡಿ ಸರ್ ಅಂತೆಲ್ಲ ಹೇಳಿದವ. ಈಗ ಚೆಕ್ ಮಾಡಿಬಿಟ್ಟು ನಿಮ್ಮದೊಂದು 30,000 ಡಿಫ್ರೆನ್ಸ್ ಇದೆ ಸರ್, ನೀವು ಅದನ್ನ ಇದೇ ಮಾಡಿ ನಿಮ್ ಮಿಸಸ್ 40,000 ಚಿಲ್ಡ್ರನ್ ಹೇಳಿದ್ರು ಅವರು ಅವತ್ತು. ಆ ದುಡ್ಡು ಟ್ಯಾಲಿ ಆಗಿದ್ದು ಯಾವ ಪ್ರಾಜೆಕ್ಟ್ ಅಲ್ಲಿ ಮಂಜು ಸರ್? ಅದು ಇದೇ ಧರ್ಮಸ್ಥಳ ಸಂಘ ಸರ್, ಧರ್ಮಸ್ಥಳ ಸಂಘನೇ. ಅಲ್ಲ ಯಾವ ತಾಲೂಕು ಅಂತ ಕೇಳಿದೆ ನಾನು. ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಸರ್. ಮೊಳಕಾಲ್ಮೂರಾ? ಮೊಳಕಾಲ್ಮೂರು ಸರ್. ಸರ್ ಇವತ್ತಿನವರೆಗೂ ನಾನು 1 ವರ್ಷ ಮೇಲಾಗಿದೆ, ನಾನು ಸಂಘದ ಇದುವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನನ್ನ ಹತ್ರ ಕಟ್ಟ್ರೆ ಅಂತ ನನಗೆ ಹೇಳ್ತಾ ಇಲ್ಲ ಸರ್. ನನ್ನ ದುಡ್ಡು ಹೆಚ್ಚುವರಿ ದುಡ್ಡು ಇದೆ ಕೊಡಿ ಅಂತಂದ್ರೆ ಕೂಡ ಕೊಡ್ತಾ ಇಲ್ಲ. ಉಳಿತಾಯ ದುಡ್ಡು ಇಲ್ಲ, ಮತ್ತೆ ಇನ್ಸೂರೆನ್ಸ್ ಕಟ್ಟಿಲ್ಲ. ಆ ರೀತಿ ಏನಾದ್ರೂ ವಿಶೇಷ ಪ್ರಕರಣಗಳಿದ್ದಾಗ ಒಂದ್ ಸ್ವಲ್ಪ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅಲ್ಲೂ ಒಂದು ವ್ಯವಸ್ಥೆ ಇದೆ. ಖಂಡಿತವಾಗಿ ಕೂಡ ಅಂತ ಏನಾದ್ರು ಲೋಪ ಆಗಿದ್ರೆ ಅದನ್ನು ಸರಿಪಡಿಸೋದಕ್ಕೆ ವ್ಯವಸ್ಥೆ ಇದೆ ಸರ್. ಪ್ರಾಜೆಕ್ಟ್ ಆಫೀಸರ್ ಅಂತ ಹೇಳಿ ಶಶಿಧರ್ ಅಂತ ಇದ್ರು, ಅವ್ರ ವಾಯ್ಸ್ ಸಮೇತ ನಾನು ಯೂಟ್ಯೂಬ್ ಅಲ್ಲಿ ಹಾಕಿ ನಾನು 1 ಲಕ್ಷ ಚಿಲ್ಲರೆ ಜನ ನೋಡಿದಾರೆ ಅದನ್ನು ಕೂಡ. ಇವತ್ತಿನವರೆಗೂ ಬರೋ ನಮ್ಮ ತೇಜವಾದ ತಮಗೆ ಅಕಸ್ಮಾತ್ ತಮಗೇನಿದ್ರೆ ಯು ಓಪನ್ ಟು ಆಸ್ಕ್ ಎನಿಥಿಂಗ್ ಸರ್. ಮಂಜುನಾಥ್ ಸರ್ ಅಂತವ್ರು ಸಮಾಜಕ್ಕೆ ಬೇಕು, ಎಲ್ಲ ಒಂದು ಕಡೆ ಸಮಾಜದಲ್ಲಿ ಏರ್ಪೇರ್ ಅಂದಾಗ ಬೇಕು. ಬಟ್ ಏರ್ಪೇರ್ ಇಲ್ಲದೆ ಇರುವಂತಹ ಕಡೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಇದು ಆಗ್ತಾ ಇದೆಯಲ್ಲ, ಅದು ಸ್ವಲ್ಪ ನೋವಿನ ವಿಷಯ. ದಯವಿಟ್ಟು ತಮಗೇನಾದ್ರೂ ಆ ರೀತಿ ಆಗಿದ್ರೆ ಖಂಡಿತವಾಗಿಯೂ ಕೂಡ ಇವತ್ತು ಸರ್ ನೀವು ಎಲ್ಲಾದ್ರೂ ಓಪನ್ ಆಗಿ ಇದ್ ಮಾಡ್ಬೋದು. ಪ್ರಾಜೆಕ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಟೇಬಲ್ ಕುಟ್ಟಿ ಕೇಳುವಂತ ಅಧಿಕಾರ ತಮಗಿದೆ ಸರ್. ಬೇಕಾದ್ರೆ ನಾನು ವಿಡಿಯೋದಲ್ಲಿ ನೋಡ್ಕೊಂಡ್ ಬಂದೆ. ಇದು ಕೊಡಿ ಸರ್. ಎಷ್ಟು ಒಳ್ಳೆ, ಈಗ ಒಂದು ಮಾತು ಹೇಳ್ತೀನಿ ಸರ್, ಎಲ್ಲೋ ಕೂತ್ಕೊಂಡು ಇಷ್ಟೆಲ್ಲ ಸ್ಕಾಲರ್ಶಿಪ್ಸ್ ಇಂದ ಹಿಡಿದು ಮನೆ ಕಟ್ಸೋದ್ರಿಂದ ಹಿಡಿದು ವಿಧವಾ ವೇತನದಿಂದ ಹಿಡಿದು ಇಷ್ಟು ಒಳ್ಳೆ ಕಾರ್ಯಗಳು ನಮ್ ಕಣ್ಣು ಮುಂದೆ ಇದ್ದಾಗ ನಾವ್ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಮಂಜು ಸರ್, ದಯಮಾಡಿ ಸರ್. ಅದು ಸರ್ಕಾರನೂ ಮಾಡುತ್ತೆ ಸರ್. ಸರ್ ಸರ್ಕಾರದ್ದು, ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಬಿಟ್ರೆ ನಮ್ಗೆ ಹೇಸಿಗೆ ಆಗುತ್ತೆ. ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಬಾಯಿ ತೆಗೆದು ಮಾತಾಡಕ್ ನಮ್ಗೆ ಬಾಯಿ ಬರೋದಿಲ್ಲ ಸರ್. ನಾವೆಲ್ಲ ಅಲ್ಲಿ ಅದು ಕಾಂಗ್ರೆಸ್ ಬಿಜೆಪಿನೋ ಜೆಡಿಎಸ್ ಅಂತ ಮಾತಾಡ್ತಾ ಇಲ್ಲ. ಇಡೀ ಸರ್ಕಾರದ ವ್ಯವಸ್ಥೆ ಎಷ್ಟು ಕುಲಗೆಟ್ಟೋಗಿದೆ ಅಂದ್ರೆ ಏನಾದ್ರೂ ಒಂದು ಒಳ್ಳೆ ಕ್ರಾಂತಿ ಆದ್ರೆ ಮಾತ್ರ ಇಲ್ಲಿ ಬದಲಾವಣೆ ಬರಕ್ಕೆ ಸಾಧ್ಯ ಅಂತ. ದಯವಿಟ್ಟು
ಯಾವುದೇ ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಮಾತಾಡಿದ್ರೆ ತಪ್ಪೇನಿಲ್ಲ. ನಾನ್ ಟ್ಯಾಕ್ಸ್ ಪೇಯರ್, ನಾನು ಕೇಳೋಕೆ ನನಗೆ ಅಧಿಕಾರ ಇದೆ. ಸರ್ ಈಗ ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡೋಕೆ ಒಬ್ಬರ ಕೈಲೂ ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಸರ್. ನಾನು ಯಾವ ಪಕ್ಷದ ಪರವಾಗಿ ಆ ನೋವು ನಮಗೂ ಇದೆ. ಬಟ್ ದಯವಿಟ್ಟು ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಖಂಡಿತವಾಗಿಯೂ ಕೂಡ ತಮ್ಗೇನಾದ್ರು ವೈಯಕ್ತಿಕವಾಗಿ ಆ ರೀತಿ ಏನಾದ್ರು ಇದಾಗಿದ್ರೆ ಪ್ರಾಜೆಕ್ಟ್ ಕಡೆಯಿಂದ ಖಂಡಿತವಾಗಿಯೂ ಕೂಡ ನಮಗೂ ಮಾಹಿತಿ ಕೊಟ್ಟರು ನಾವು ಇದು ಮಾಡ್ತೇವೆ. ತಾನು ನೇರವಾಗಿ ಹೋಗಿ ಪ್ರಾಜೆಕ್ಟ್ ಆಫೀಸ್ ಅಲ್ಲಿ ಕೂತ್ಕೊಳ್ಳಿ ಮಂಜು ಸರ್. ಯಾರೋ ಮಾಹಿತಿ ಕೊಟ್ರು ಅಂತ ತಾವ್ ಈ ರೀತಿ ಇದು ಮಾಡೋದು ಒಂದ್ ಸ್ವಲ್ಪ ನೋವಾಗತ್ತೆ. ಸರ್ ನೀವು ತಪ್ಪು ತಿಳ್ಕೊಂಡಿದ್ರೆ ಅವ್ರು ಬೇಕಾದ್ರೆ ಶಶಿಧರ್ ಅಂತ ಹೇಳೋ ನಂಬರ್ ಸಮೇತ ಕೊಡ್ತೀನಿ. ಪ್ರಾಜೆಕ್ಟ್ ಆಫೀಸರ್ ಮತ್ತೆ ದುರ್ಗದಿಂದ ಡೈರೆಕ್ಟ್ ಕೂಡ ಬಂದಿದ್ರು, ಬಂದು ಮನೆ ಹತ್ರ ಬಂದು ಕುಂದಿರ್ಸ್ಕೊಂಡು ಅವ್ರು ವಿಡಿಯೋ ತಗೊಂಡು ನಿಮಗೆ ವಾರದಲ್ಲೇ ನಿಮ್ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್, ನಿನ್ ಉಳಿತಾಯ ಎಷ್ಟಿದೆ, ಏನ್ ಕತೆ, ಪ್ರತಿಯೊಂದು ಎವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ ಮನೆ ಬಿಟ್ಟು ಹೋದ್ರು, ಇವತ್ತಿನವರೆಗೂ ಮನೆಗೆ ಬಂದಿಲ್ಲ ಸರ್. ನಾನು ಒಂದು ತಿಂಗಳ ಕಾಲ ಇಲ್ಲ. ಈಗ ತಮ್ಮದೇ ಕೇಸನ್ನ ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಪೂಜ್ಯರ ಗಮನಕ್ಕೆ ತಗೊಂಡು ಹೋಗ್ಬೋದು, ಅಥವಾ ಇಒ ಇದಾರೆ ಅವ್ರ ಗಮನಕ್ಕೂ ತಗೊಂಡು ಹೋಗ್ಬೋದು. ಆ ರೀತಿ ಆಗೋದಕ್ಕೆ ಚಾನ್ಸಸ್ ಕಡಿಮೆ. ಈಗ ನೋಡಿ ಸರ್, ಹಾಕಿದ್ರಲ್ಲ ಕಣ್ಣೂರ್ದು. ಅಲ್ಲ ಸರ್, ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದು ತಪ್ಪಾಯ್ತಾ? ನಾನು ಯೂಟ್ಯೂಬ್ ಅಲ್ಲಿ ತಪ್ಪು ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಮಾಹಿತಿ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ ಅಂತ ಮಂಜು ಸರ್. ನನಗೆ ತಪ್ಪಾಗಿದೆಲ್ಲ ಸರ್, ನನಗೆ ತಪ್ಪಾಗಿದೆಲ್ಲ. ನೋಡಿ ಸರ್, ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ತಮಗೆ. ಹೇಳಿ ಸರ್, ಹೇಳಿ. ಆ ಮನುಷ್ಯ ಹೇಳಿದನಲ್ಲ, ನಾನು ಹಸು ಮಾರ್ಬಿಟ್ಟು ಕಟ್ಟಿದೆ ಅಂತ. ಹೌದು. ತಾವೇನಾದ್ರೂ ಅಕಸ್ಮಾತ್ ಆ ಮನುಷ್ಯನ ಮತ್ತೊಂದ್ಸಾರಿ ವಿಚಾರಿಸ್ಕೊಳ್ಳಿ, ಹಸು ಸತ್ತೋಗಿದೆ ಸರ್. ನಾನು ಇಬ್ರು ಮೇಡಮ್ ಅವರು, ಸರಸ್ವತಿ ಮೇಡಮ್ ಅವ್ರನ್ನ ಕಾನ್ಫರೆನ್ಸ್ ಕಾಲ್ ತಗೊಂಡು ಮಾತಾಡಿದೀನಿ. ಅದನ್ನ ಕೂಡ ಇವತ್ತು ಆಗ್ತಾ ಇದ್ದೀನಿ ಸರ್. ನಾನು ಹೆಂಗಿದೆ ಅವ್ರು ಏನ್ ಮಾತಾಡಿರೋ ಅದನ್ನ ಆಗ್ತೀವಿ. ಇವತ್ತು ನೀವು ಮಾತಾಡಿದ ಸಮೇತ ಕಾಲ್ ರೆಕಾರ್ಡ್ ಮಾಡಿದೀನಿ. ನೀವಾಗ ಪರ್ಮಿಷನ್ ಕೊಟ್ರೆ ಇದನ್ನು ಕೂಡ ಪಬ್ಲಿಷ್ ಮಾಡಪ್ಪ ಅಂದ್ರೆ ಮಾಡ್ತೀನಿ, ಇಲ್ಲ ಮಾಡ್ಬೇಡ್ರಿ ಅಂದ್ರೆ ಮಾಡಲ್ಲ ಸರ್. ಮಂಜು ಸರ್, ನಂದೊಂದು ರಿಕ್ವೆಸ್ಟ್ ಕೇಳಿಸ್ಕೊಳ್ಳಿ. ನೀವು ಖಂಡಿತವಾಗಿಯೂ ಕೂಡ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಅಪ್ಲೋಡ್ ಮಾಡಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ ಸರ್. ಸರ್ ನೀವ್ ಒಂದು ಆತ್ಮಸಾಕ್ಷಿ ಏನಂದ್ರೆ, ನಾನು ತಪ್ಪು ಮಾಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಯಾರು ಎದುರು ಅವಶ್ಯಕತೆ ಇಲ್ಲ ನಾನು ಅಂತ. ಅಲ್ಲ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬನ್ನಿ, ಆ ಪರ್ಮಿಷನ್ ಕೊಟ್ರೆ ಮಾತ್ರ ನಾನು ಅಪ್ಡೇಟ್ ಮಾಡೋದು. ಬರೀ ನಾನ್ ಮಾತಾಡಿ ನನ್ನ ಪರ್ಮಿಷನ್ ಇಂದ ಆಗಲ್ಲ. ಈಗಲೂ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾನೆ. ಹ್ಞೂ ಸರ್. ತಪ್ಪಾಗಿರೋಕೆ ಚಾನ್ಸೇ ಇಲ್ಲ. ತಪ್ಪಾಗಿದ್ಯಾ ಖಂಡಿತವಾಗಿ ಕೂಡ ನೀವು ಸ್ವತಂತ್ರರಿದ್ದೀರಿ. ದಯವಿಟ್ಟು ಅದನ್ನ ಆ ಕನ್ಸರ್ನ್ಡ್ ಅಥಾರಿಟಿಯಲ್ಲಿ ಕೇಳಿದ್ರೆ ಖಂಡಿತವಾಗಿ ಇದಾಗತ್ತೆ. ಕ್ಷೇತ್ರದ ಬಗ್ಗೆ ಕೋಟ್ಯಾಂತರ ಮಂದಿ ಭಕ್ತಾದಿಗಳು ಒಂದ್ ಸ್ವಲ್ಪ ಹಚ್ಕೊಂಡಿದ್ದಾರೆ. ಅಲ್ಲ, ನಿಮಗೆ ವಾಟ್ಸ್ಆಪ್ ನಂಬರ್ ಇದೆ ಸರ್, ಇದೇ ನಂಬರ್? ಖಂಡಿತ ಹೌದು ಸರ್. ನಿಮಗೆ ನನಗೆ ಬಂದಿರುತ್ತೆ, ನಾನು ಸಂಘದ ಪ್ರತಿನಿಧಿ, ಒಂದನೇ ಪ್ರತಿನಿಧಿ. ನನಗೆ ವಾರ ಮೆಸೇಜ್ ಬರ್ತಾ ಇದೆ. ನಮ್ಮ ಸಂಘದಲ್ಲಿ ಯಾವೊಂದು ದುಡ್ಡು ಕಟ್ತಾ ಇಲ್ಲ. ಆದ್ರೂ ಸಮೇತ 2,000 3,000 ಒಂದ್ ವಾರ ನಮ್ಮ ಅಣ್ಣನೋ ಇನ್ನೊಬ್ಬ ನಮ್ಮ ಹುಡುಗ, ನಮ್ಮ ಚಿಕ್ಕಪ್ಪ ಮಗನು, ಅವನು 1,000 2,000 ಕಟ್ಟಿ ಬಂದ್ರೆ ಅದು ಎಷ್ಟು ಅಮೌಂಟ್, ನಾವು 579 ರೂಪಾಯಿ ಕಟ್ಟಿ ಬಂದಿದ್ದಾನೆ. ಅದು 579 ರೂಪಾಯಿ ಇಂಟರ್ ಆಗಿದ್ರೆ ನೋ ಸಮಸ್ಯೆ. 12,000 ಚಿಲ್ಲರೆ ಇಂಟರ್ ಆಗಿದೆ 4ನೇ ತಾರೀಕು. ಮತ್ತೆ 8ನೇ ತಾರೀಕು 4 ದಿನ ಬಿಟ್ಟು 14,600 ರೂಪಾಯಿ ಇಂಟರ್ ಆಗಿದೆ. ಆ ರೀತಿ ಆಗೋದಕ್ಕೆ ದೇವರ ಹಣಕ್ಕೂ ಚಾನ್ಸ್ ಇಲ್ಲ ಮಂಜು ಸರ್. ಸರ್ ನಿಮಗೆ ಮೊದಲೇ ಒಂದು ಮಾತು ಹೇಳಿದೆ ಸರ್, ನಿಮ್ಮನ್ನ ಸುಳ್ಳು ಹೇಳಿಸಿ ಮತ್ತೊಂದು ನಿಮ್ಮನ್ನ ಇದು ಮಾಡುವಂತದ್ದು ಅಥವಾ ಮಿಸ್ಲೀಡ್ ಮಾಡುವಂತ ಉದ್ದೇಶ ಅಲ್ಲ. ನೋ ಸಚ್ ಪಾಸಿಬಿಲಿಟಿ ಅಂತ ಅಷ್ಟೇ. ನಿಮಗೆ ವಾಟ್ಸ್ಆಪ್ ಗೆ ಇವಾಗ್ಲೇ ಕಳಿಸ್ತೀನಿ, ನಾನು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ನಾನು ಅದನ್ನ ಒಂದು ವಾರ ತಮ್ಮಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ನಾನು ತಮ್ಮಲ್ಲಿ. ಆ ರೀತಿ ಖಂಡಿತವಾಗಿ ಕೂಡ ಏನಾದ್ರು ಇದ್ರೆ ಆ ಕನ್ಸರ್ನ್ಡ್ ಅಥಾರಿಟಿ ಇದ್ರೆ ಹೇಳಿ, ನಾವು ಕೂಡ ಒಂದ್ ಸ್ವಲ್ಪ ಇದ್ ಮಾಡ್ತೇವೆ. ನಮಗೂ ಕೂಡ ರಾಜ್ಯದ ಬೇರೆ ಮಾಡಿದ್ರೆ ಒಂದ್ ಸ್ವಲ್ಪ ಇದಿದೆ, ಪರಿಚಯದವರಿದ್ದಾರೆ ಸರ್. ಈ ತರ ಇಂಥವ್ರಿಗೆ ಅನ್ಯಾಯ ಆಗಿದೆ ಅಂದ್ರೆ ಖಂಡಿತವಾಗಿ ಅದನ್ನ ಗಮನಕ್ಕೆ ತರ್ತೇವೆ. ಆತ್ಮಸಾಕ್ಷಿಗೆ ಹೇಳ್ತೇವೆ, ಆ ರೀತಿ ಆಗುವಂತಹ ಸಾಧ್ಯತೆ ಇಲ್ಲ. ತಾವು ಹೇಳ್ತಾ ಇದೀರಿ ಈಗ ಮಂಜು ಸರ್ ಮಾತ್ರ ನಾನು ನಂಬ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆ ರೀತಿ ಮಂಜು ಸರ್ಗೆ ಹಾಗಿದ್ರೆ ಅದನ್ನ ಕ್ಲೈಮ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅಂತ ಇರುತ್ತೆ. ಅಲ್ಲ, ನಾವ್ ದುಡ್ಡು ಕಟ್ಟೇ ಇಲ್ಲ ಸರ್. ಕಟ್ಲಿರ ಸಮೇತ ಮೆಸೇಜ್ ಬರುತ್ತಲ್ಲ, ನಮ್ಮ ವ್ಯವಹಾರದಲ್ಲಿ ಯಾರಾದ್ರೂ ನಮ್ಮ ಹೆಸರಲ್ಲಿ ಬೇರೆ ವ್ಯವಹಾರ ಮಾಡ್ತಿದಾರ ಅಂಬದ್ ನಮ್ಗೆ ಡೌಟ್ ಬರ್ತಾ ಇದೆ. ಅದ್ ನಾನು ಕನ್ಸಲ್ಟ್ ಮಾಡಿ ನಾನು ಚಾನ್ಸ್ ಇಲ್ಲ ಸರ್, ಚಾನ್ಸ್ ಇಲ್ಲ. ತಾವು ದಯವಿಟ್ಟು ಪ್ರಾಜೆಕ್ಟ್ ಬಗ್ಗೆ ಇನ್ನೊಂದ್ಸಾರಿನೂ ಮಾಹಿತಿ ಪಡ್ಕೊಳ್ಳಿ ಸರ್. ಅಥವಾ ಎಲ್ಲಾದ್ರೂ ಸಣ್ಣ ಪುಟ್ಟ ಲೋಪ ಆಗಿದ್ರೆ ಬಹುಶಃ ಅದನ್ನ ಸರಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಸರ್. ನಿಮಗೆ ಯಾರೋ ಪುಣ್ಯಾತ್ಮ ಒಬ್ರು ಇದ್ರಲ್ಲ, ಅದ್ಯಾರೋ ಗಿರೀಶ್ ಮಠಣ್ಣ ಅವರೇನು 40% ಅಂತ, ಅವರು ಆಕ್ಚುಲಿ ಅವ್ರ ಮನುಷ್ಯನ ಬಗ್ಗೆ, ಅವ್ರ ಬಗ್ಗೆ ನಾವ್ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಸರ್. ಸರ್ ನಾವು ಸ್ವತಃ ಆ ಯೋಜನೆ ಜೊತೆ ಗುರ್ತಿಸ್ಕೊಂಡು ಸೇವಾ ಇದ್ರಲ್ಲಿ ತೊಡಗಿರೋದ್ರಿಂದ ನಾವ್ ಹೇಳ್ತಾ ಇದೀವಿ ಸರ್. ನಂಬಿಕೆ ಇದೆ, ಆ ರೀತಿ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ. ನಾನು 2015 16 ಇರ್ಬೇಕು ಸರ್, 14 15 ಅವಾಗ ನಾನು ಜಾಯಿನ್ ಆಗಿರೋ ಸಂಘಕ್ಕೆ. ಅವತ್ತಿಂದ ಇವತ್ತಿನವರೆಗೂ ಒಂದು ಕಪ್ಪು ಮಾರ್ಕೆಟ್ ಇಲ್ಲ. ನಾನು 2,500 ವಾರ ಕಟ್ಕೊಂಡ್ ಬರ್ತಿದ್ದೆ. ಒಂದು ವಾರ 2,000 ಕಟ್ಟಿದೆ. ನಾನು ಕಂತಿರೋದು 2,200 ಸಮಥಿಂಗ್ ಇದೆ ಸರ್. ನಾನು ವಾರ 300 ರೂಪಾಯಿ ಎಕ್ಸ್ಟ್ರಾ ಕಟ್ಕೊಂಡ್ ಬರ್ತಿದ್ದೆ. ಸಾಲ ಬೇಗ ತೀರಿಸ್ಬೇಕು, ಬೇಗ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಉದ್ದೇಶ. ನಿಮ್ಮ ವೈಯಕ್ತಿಕವಾಗಿ ತಮಗೆಲ್ಲಾದ್ರೂ ಆ ರೀತಿ ಅನ್ಸಿದೆ, ಎಲ್ಲೋ ಒಂದ್ ಕಡೆ ಲೋಪ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅವರ ಕನ್ಸರ್ನ್ ಇದಕ್ಕೆ ಗಮನಕ್ಕೆ ತನ್ನಿ ಸರ್. ನನಗೆ ಮೆಸೇಜ್ ಬಂದಿರೋದ್ನ ಮತ್ತೆ ಬುಕ್ ತಗೊಂಡು ಹೋಗಿ ನಾನು ಆಫೀಸ್ಗೂ ತಿರುಗಿದೀನಿ, ಮತ್ತೆ ಮನೆಗೂ ಕರ್ಸ್ಕೊಂಡಿನಿ. ಯಾಕೆ ಪ್ರಾಜೆಕ್ಟ್ ಏನ ಮೊಳಕಾಲ್ಮೂರು ಪ್ರಾಜೆಕ್ಟ್? ಹೌದು ಸರ್, ಮೊಳಕಾಲ್ಮೂರು ಪ್ರಾಜೆಕ್ಟ್, ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಲ್ಮೂರು. ಶಶಿಧರ ಅಂತ ಇದ್ದಾನ ಸರ್, PO. ಹೌದಾ?
ಬೇಕಾದ್ರೆ ಕೇಳಿ ಸರ್, ಬೇಕಾದ್ರೆ ಅವ್ರು ಅಲ್ಲ, ಕಾನ್ಫರೆನ್ಸ್ ಒಂದ್ ನಿಮಿಷ ಮಂಜು ಸರ್, ತಾವು ದಯವಿಟ್ಟು ಆ ರೀತಿ ಏನಾದ್ರು ಇದ್ರೆ ಸರ್ ಒಂದ್ ನಿಮಿಷ ಲೈನ್ ಅಲ್ಲಿ ಇರ್ತೀರಾ? ನನಗೆ ಏನ್ ಮೆಸೇಜ್ ಬಂದಿತ್ತ ಅವತ್ತಿನ ದಿನ ಅವರಿಗೆ ಫೋನ್ ಮಾಡಿದ್ನಿ, ಅವರಿಗೆ ಕಳಿಸಿನಿ ಸಮೇತ. ಅವ್ರ ಪರವಾಗಿಲ್ಲ ಮಂಜು ಸರ್, ಈಗ ನೀವ್ ಹೇಳಿದ್ರೆ ನಿಮ್ಮ ಮಾತನ್ನ ನಾನು ನಂಬ್ತೇನೆ. ಅಲ್ಲ ಕಾಲ್ ಮೆಸೇಜ್ ತಗೊಂತೀವಿ ಸರ್. ಬಂದಿರ್ಬೋದು ಅಥವಾ ತಾವು ಸದಸ್ಯರಾಗಿರ್ಬೋದು, ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ ಇವ್ ಲೈನ್ ತಗೊಂಡ್ಬಿಟ್ರೆ ಸಮಸ್ಯೆ ಬಗೆಹರಿದ್ ಬಿಡ್ತಾನೆ. ನೀವು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲ, ಅವ್ರಿಗೆ ಮೆಸೇಜ್ ನಾನ್ ಏನ್ ತಮ್ಗೇನ್ ಹೇಳ್ತೇನೆ, ಕಳಿಸಿ ಆ ಒಂದು ರೀತಿ ವಾರ. ಏನಾದ್ರು ಇದ್ರೆ ಒಂದ್ ಸ್ವಲ್ಪ ದಯವಿಟ್ಟು ಹ್ಮ್ ಆ ಮೆಂಬರ್ಶಿಪ್ ಬಗ್ಗೆ ಒಂದ್ ಸ್ವಲ್ಪ ಇಂಥ ಪ್ರಾಜೆಕ್ಟ್ ಇಂಥ ಇದು ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ. ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ, ವಿ ಮಲ್ಲಿಕಾರ್ಜುನ, ಗೌರಿ ಗಣೇಶ ಸಂಘ 30 71 74 ನನ್ನ GMID. ಹಾ ಹಾ ಹಾ, ಚೆಕ್ ಮಾಡಿ ಸರ್, ಬೇಕಾದ್ರೆ ಚೆಕ್ ಮಾಡಿ ನೀವು. ಖಂಡಿತ ಇರ್ಲಿ. ನೋಡಿ, ಒಂದ್ ಸ್ವಲ್ಪ ದಯವಿಟ್ಟು ಯೂಟ್ಯೂಬ್ ಹಾಕೋಕ್ಕಿಂತ ಮೊದಲು ಒಂದ್ ಸ್ವಲ್ಪ ತಾವು ತಮ್ಮ ವಿವೇಚನೆ ಬಳಸಿ ಒಂದ್ ತೀರ್ಮಾನ ಮಾಡಿ ಸರ್, ಪ್ಲೀಸ್. ಸರ್ ನಾನು ಇದರಲ್ಲಿ ಯಾವ್ದು ಕಟ್ ಅಂಡ್ ಪೇಸ್ಟ್ ಇಲ್ಲ. ನೀವೇನ್ ಮಾತಾಡಿರೋ ಇದೇ ಮಾತುಗಳು ನಾನು ಹಿಂಗೆ ಹಾಕಿರ್ತೀನಿ ಸರ್ ಯೂಟ್ಯೂಬ್ ಅಲ್ಲಿ. ನೀವಾಗಿ ಪರ್ಮಿಷನ್ ಕೊಟ್ರೆ ಇವಾಗ ಕೂಡ ಕೇಳ್ತಾ ಇದ್ದೀನಿ ನಿಮಗೆ, ಆಗ್ಬೋದಾ ಈ ಧರ್ಮಸ್ಥಳ ಪ್ರಾಜೆಕ್ಟ್ ಈ ತರ ಇದೆ, ಇವ್ರು ಯಾಕೆ ಈ ತರ ದುರುಪಯೋಗ ಮಾಡ್ಕೊಂತಿದಾರೆ ಅಂತ ಇದ್ರ ಬಗ್ಗೆ ಮಾತಾಡಿದಾರೆ ಸರ್. ಇದ್ರ ಬಗ್ಗೆ ನಾನು ಹಾಕ್ತೀನಿ, ನಾನು ಅದನ್ನ ಬಿಟ್ರೆ ಬೇರೆ ಏನ್ ಹಾಕಿಲ್ಲ. ಖಂಡಿತ ಸರ್. ಈಗ ನಾನು ತಮ್ಗೆ ಹೇಳ್ದೆ, ಅಕಸ್ಮಾತ್ ನಮ್ಮ ಮಂಜು ಸರ್ ಹಾಕ್ತೇನೆ, ಅಭ್ಯಂತರನೇ ಇಲ್ಲ ಸರ್. ನನಗೇನು 99 ಅಲ್ಲ 100% ನಮ್ಮ ನಂಬಿಕೆ ಏನು, ಪೂಜ್ಯರ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಕ್ಷೇತ್ರದ ಬಗ್ಗೆ ನಂಬಿಕೆ ಇದೆ, ಎಲ್ಲೂ ತಪ್ಪಾಗ್ತಾ ಇಲ್ಲ ಅಂತ ನನ್ನ ದೃಢ ನಂಬಿಕೆ, ಅಚಲ ಅದು. ಅಲ್ಲ ಸರ್, ಇವರು ಸಿದ್ದರಾಮಯ್ಯ ಘೋಷಣೆ ಮಾಡಿದಾರೆ ಸರ್ ಹೋದ ವರ್ಷ, ಈಗ RBI ಲೈಸೆನ್ಸ್ ಅಂತ ಹೇಳಿ ಮಾಡಿದ್ರಲ್ಲ, ಇವರಿಗೆ ಈ ಲೈಸೆನ್ಸ್ ಇದೆಯಾ ಸರ್? ಲೈಸೆನ್ಸ್ ಕೂಡ ತೋರಿಸ್ತಾ ಇಲ್ಲ. ಒಂದ್ ನಿಮಿಷ ಸರ್, ಅದು ರಾಜ್ಯ ಸರ್ಕಾರ ತಂದಂತಹ ಆ ಇದಿದೆಯಲ್ಲ, ಅಮೆಂಡ್ಮೆಂಟ್ ಇದೆಯಲ್ಲ, ಸರ್ ದಟ್ ಅಪ್ಲೈಸ್ ಟು ಓನ್ಲಿ ಮೈಕ್ರೋ ಫೈನಾನ್ಸ್ ಸರ್. ಸರ್ ಇದು ಕೂಡ ಮೈಕ್ರೋ ಫೈನಾನ್ಸ್ ವ್ಯಾಪ್ತಿಯಲ್ಲಿ ಬರುತ್ತೆ? ಇಲ್ಲ, ಇದು ಮೈಕ್ರೋ ಫೈನಾನ್ಸ್ ಗೆ ಬರಲ್ಲ ಸರ್. ತಾವು ಬೇಕಾದ್ರೆ ನೋಡಿ ಈಗ ಸರ್, ಆ ರೀತಿ ಏನಾದ್ರು ಇದ್ದಿದ್ರೆ ಮತ್ತೀಗ ಸಿವಿಲ್ ಅಲ್ಲ ಸರ್, ಸಿವಿಲ್ ಇಂಟರ್ ಮಾಡ್ತಾರಲ್ಲ, ಮತ್ತೆ ಅದು ಯಾವ್ದು ರೀತಿಯಾಗಿ ಸಿವಿಲ್ ಇಂಟರ್ ಮಾಡ್ತಾರೆ? ಸಿವಿಲ್ ಇಂಟರ್ ಆಗ್ತಿದೆ ಸರ್ ಈಗ. ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಅಲ್ಲ, ಬ್ಯಾಂಕ್ ಅಂತ ತೋರಿಸ್ತಾ ಇಲ್ಲ. SKRDP ಇದು, ಅದು ಒಬ್ಬ ಸದಸ್ಯನಿಗೆ 1 ಲಕ್ಷ. ನಿಜಾನೇ, ಬಟ್ ಟೋಟಲ್ ಅಮೌಂಟ್ ಎಲ್ಲ ಸರ್ ಈಗ ಬ್ಲಾಕ್ ಅಂಡ್ ಇದು ಅಂತ ಏನಿಲ್ಲ, ಎಲ್ಲವೂ ಕೂಡ. ಸೊ ಬ್ಯಾಂಕ್ ಇಂದ ಬರುತ್ತೆ, ಮತ್ತೆ ಬ್ಯಾಂಕ್ ಇದಾಗುತ್ತೆ, ಪ್ರಾಜೆಕ್ಟ್ ನಡೆಸೋದಕ್ಕೆ ಏನ್ ಖರ್ಚುಗಳು ಬರುತ್ತೆ ಅದನ್ನ ಬೇರ್ ಮಾಡೋದಕ್ಕೆ ಒಂದಷ್ಟು ಹೆಚ್ಚುವರಿ ಅಮೌಂಟ್ ಇದಾಗ್ತಾ ಇದೆ. ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನೇ ಹೇಳಿದ್ದು. ಈಗ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಸರ್ SKDRDP ಅವರು, ಮಂಜು ಸರ್. ಆ ಚಾರ್ಟ್ ಅಲ್ಲಿ ನೀವು 1 ಲಕ್ಷ ಲೋನ್ ತಗೊಂಡ್ರೆ ತಿಂಗಳಿಗೆ ಎಷ್ಟಾಗುತ್ತೆ, ಎಷ್ಟು ಇನ್ಸ್ಟಾಲ್ಮೆಂಟ್ಸ್, ಪೂರ್ತಿ ಚಾರ್ಟ್ ಇದೆ. ಆ ಚಾರ್ಟ್ ಅನ್ನ ತಾವು ದಯವಿಟ್ಟು ಒಂದ್ಸಾರಿ ಗಮನಿಸಿ ಸರ್. ಗಮನಿಸಿ ಸರ್, ಫಸ್ಟ್ ಎಲ್ಲ ಹೋಗ್ತಕ್ಕಂಥದ್ದೇ ಬಡ್ಡಿಗೆ. ನೀನು 4 ವರ್ಷ ಬರ್ಸ್ಕೊಂಡಿದ್ಯಾ ಸರ್? ನಾನು ಅದನ್ನೇ ಹೇಳಿದೆ ಮಂಜು ಸರ್. ನಾನು SBI ಲೋನ್ ತಗೊಂಡಾಗ ನನ್ನ ಲೋನ್ ಎಷ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ನನಗೆ ಶಾಕ್ ಆಗತ್ತೆ. ಎಸ್, ದಟ್ ಗೋಸ್ ಟು ಇದು ಇಂಟ್ರೆಸ್ಟ್ ಗೆ ಹೋಗುತ್ತೆ. ಹೋಗ್ತಾ ಏನಾಗುತ್ತೆ, ಇದಾಗತ್ತೆ. ಬಟ್ ಇಷ್ಟು ಲೋನ್ ತಗೊಂಡ್ರೆ ನಾವು ಎಷ್ಟೇ ಬಡ್ಡಿ ಕಟ್ತೀವಿ ಅನ್ನುವಂತಹ ಒಂದು ಲೆಕ್ಕಾಚಾರನೂ ಇದೆ ಸರ್. ಹೌದೌದೌದು, ಮುಚ್ಚಿಡುವಂತದ್ದು ಏನಿಲ್ಲ ಮಂಜು ಸರ್. ಹೌದು ಸರ್, ಹೌದು. ಮತ್ತೆ ತಮ್ಮ ಕಾಂಟ್ಯಾಕ್ಟ್ ನಾನು ಬರ್ತೀನಿ ಮಂಜು ಸರ್. ತಾವು ದಯವಿಟ್ಟು ನಾನು ಸಾರಿ ಬೇಕು ಅಂದ್ರೆ ಸ್ಪೆಸಿಫಿಕ್ ಆಗಿ ತಮ್ಮದೇ ಮಾಹಿತಿ ಕೊಟ್ಬಿಟ್ರೆ ನಾನು ಬೇಕಾದ್ರೆ ಕನ್ಸರ್ನ್ ಅವ್ರ ಹತ್ರ ಮಾತಾಡ್ತೀನಿ ಸರ್. ಸರ್ ನಾನು GMID ಹೇಳಿನಿ, ಎಲ್ಲ ಹೇಳಿನಿ ನಿಮಗೆ. ಇವಾಗ ನಮ್ಮ PO ಸಾರಿಗೆ ಅದೇ ಶಶಿಧರ PO MLK ಅಂತ ಐತೆ ಸರ್. ಕನೆಕ್ಟ್ ಮಾಡಿದ್ರೆ ಮಾಡ್ತೀನಿ ಸರ್ ಈಗ ನಾನು. ಅಲ್ಲ, ಈಗ ಬೇಡ. ತಮ್ಗೆ ಯಾವ್ದೊಂದು ಫ್ರೀ ಇದ್ದಾಗ ನಾನೇ ತಮ್ಮ ಕಾಂಟ್ಯಾಕ್ಟ್ ಬರ್ತೇನೆ, ಬೇಕಾದ್ರೆ ಮಾತಾಡ್ಬೋದು ಸರ್. ಸರಿ ಸರಿ, ಓಕೆ ಸರ್. ಏನಾಗಿದೆ ಮಂಜು ಸರ್, ತಾವೇನ್ ಮಾಡ್ತೀರಿ ಸರ್? ನಾನು ಲಾರಿ ಡ್ರೈವರ್ ಅವರ. ಮತ್ತೆ ನಮ್ಮ ತಂಗಿ ಸೌಜನ್ಯಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೀವಿ. ಓಕೆ, ಸೌಜನ್ಯ ಅವರು. ಹೌದು, ಅದು ಯಾರ ಅತ್ಯಾಚಾರಿಗಳಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತ ಅದ್ರಲ್ಲಿ 2 ಮಾತಿಲ್ಲ ಸರ್. ಸೌಜನ್ಯ ಬರೀ ನಿಮ್ಮ ತಂಗಿ ಅಲ್ಲ, ನಮಗೂ ತಂಗಿ ಸಮಾನನೇ. ಹೌದು ಸರ್, ಹೌದೌದು. ಘಟನೆಗಳೆಲ್ಲೂ ಆಗಬಾರ್ದು. ಆ ರೀತಿ ಮಾಡದಂತವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. 2 ಮಾತಿಲ್ಲ ಅದ್ರಲ್ಲಿ. ಅದು ನಮ್ಮ ಹಿಂದೂ ನಾವು ಸಮ ಸಮಾಜ ಅಂತ ಒಂದು ಮಾತು ಹೇಳ್ತೇವೆ ಮಂಜು ಸರ್. ಹೇಳಿ ಸರ್, ಹೇಳಿ. ಎಲ್ರೂ ನೆಮ್ಮದಿಯಾಗಿರ್ಬೇಕು, ಎಲ್ರೂ ಚೆನ್ನಾಗಿ ಬದುಕಬೇಕು, ಎಲ್ರಿಗೂ ಅಧಿಕಾರ ಇದೆ, ಎಲ್ರಿಗೂ ಇದೆ. ಅಂಬೇಡ್ಕರ್ ಕೊಟ್ಟಿರುವಂತ ಅಧಿಕಾರ ಯಾವ್ದೋ ಒಂದ್ ಸಮುದಾಯಕ್ಕೆ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಬಿ ಆರ್ ಅಂಬೇಡ್ಕರ್ ಅವರು ಎಲ್ರಿಗೂ ನಮ್ಗೆ ಹಕ್ಕು ಕೊಟ್ಟಿದ್ದಾರೆ. ಹೌದು ಸರ್, ಹೌದು. ಅದನ್ನ ನಾವ್ ಇದ್ ಮಾಡ್ಕೊಂಡು ಹೋಗ್ಬೇಕು. ನಾವು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯಲ್ಲಿ ಮಾತಾಡ್ತೇವೆ. ನೀವು ಮೊದ್ಲು ಸ್ವಲ್ಪ ಫೋನ್ ಮಾಡ್ದಂಗಿದ್ರ ಸರ್? BM ರವಿ ರೆಡ್ಡಿ ಅಂತ ನಂಬರ್ ಸೇವ್ ಇದೆ ನನ್ನ ಹತ್ರ. ಅಲ್ಲ, ನಾನು ತಮಗೆ ಮಾತಾಡ್ತಿದ್ದೆ ಫಸ್ಟ್ ಟೈಮ್ ನಾನು. ಇಲ್ಲ, ಮೋಸ್ಟ್ಲಿ ಟ್ರೂ ಕಾಲರ್ ಏನಾದ್ರು ಇರ್ಬೋದೇನೋ. ಮಾತಾಡ್ತಾ ಇರ್ತೇವೆ. ಮತ್ತೆ NHRC ಅಂತ ಇದೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ. ಅದ್ರಲ್ಲಿ ಸ್ವಲ್ಪ ಸರ್ವಿಸ್ ಕೊಡ್ತೇವೆ. ಬೇಸಿಕಲಿ ರಿಟೈರ್ಡ್ ಟೀಚರು, ಸೋಷಿಯಲ್ ಸರ್ವಿಸ್ ಸ್ವಲ್ಪ ಮಾಡ್ತೀವಿ ಸರ್. ಕಂಗ್ರಾಚುಲೇಷನ್ ಸರ್, ಹೆಂಗೋ ಒಳ್ಳೆ ಕೆಲಸ ಮಾಡ್ಕೊಂತ ಹೋಗಿ ಸರ್. ಇರ್ಲಿ, ಬೇಕು ಸರ್. ಇಲ್ಲ, ಎಲ್ಲಾ ವರ್ಗದ ಜನ ಸಮಾಜಕ್ಕೆ ಬೇಕು. ಇದರಲ್ಲಿ ಏನಾಗ್ತಿದೆ ಅಂದ್ರೆ, ಕೆಲವೊಬ್ಬ SP ಗಳು ಅಂತ ಹೇಳ್ತಿದ್ರು ಸರ್, ಅದರಲ್ಲಿ ಸ್ವಲ್ಪ ಟೋಪಿ ಹಾಕಂತ ಕೂಡ ಇದಾರೆ. ನಾನು ಈ ತರ ಕೊಡ್ತೀನಿ ಸರ್ ದುಡ್ಡು, ನಾನು ವಾಪಸ್ ದುಡ್ಡು ಕೂಡ ಕೊಡ್ತೀನಿ ಸರ್.
4,000 ನಿಮ್ಮ ಹತ್ರ ಕೊಟ್ರೆ ನೀವು ತಗೊಂಡೋಗಿ ಅದು ಯಾರ್ದೋ ಒಟ್ಟಿನ ಅವ್ರ ಮನೆ ತಗೊಂಡೋಗಿಲ್ಲ ಸರ್ ದುಡ್ಡು, ಬ್ಯಾರೆ ಹಾ. ಯಾರೋ ಒಂದು ಕಷ್ಟಕ್ಕೆ ಅವರು ಕಮ್ಮಿ ಕಟ್ಟಿದ್ರ ಅಂತರಿಗೆಲ್ಲ ಟ್ಯಾಲಿ ಮಾಡಿ ಇವ್ರು ಮರ್ತೇ ಬಿಡ್ತಾರೆ. ಈ ವಾರ ಮುಚ್ಕೊಂಡು ಹೋಯ್ತಲ್ಲ ಮುಗೀತು, ನೆಕ್ಸ್ಟ್ ಮಂಜು ವಾರ ಸರ್, ಎಲ್ಲೋ ಒಂದ್ ಕಡೆ ಅಕಸ್ಮಾತ್ ಏನಾದ್ರು ಸೂಪರ್ವೈಸರ್ ಮರೆತು ಮತ್ತೊಂದು ಅಂತಹ ಸಾಧ್ಯತೆಗಳು ಸರ್. ನಾನು ಯಾಕೆ ಇಷ್ಟು ಗಟ್ಟಿಯಾಗಿ ಹೇಳ್ತೀನಿ ಅಂದ್ರೆ, ಅಲ್ಲ ಒಟ್ಟೆ ನಾವು ಪ್ರತಿ ಒಂದು ಕೂಡ ಅನಲೈಸ್ ಆಗುತ್ತೆ ಅಲ್ಲಿ, ವಿಶ್ಲೇಷಣೆ ಇದೆ ಅಲ್ಲಿ, ಪ್ರತಿ ಒಂದು ಆಡಿಟ್ ಆಗತ್ತೆ. ₹1 ಹೆಚ್ಚು ಕಮ್ಮಿ ಆಗೋದಿಲ್ಲ. ಬ್ಯಾಂಕ್ ಅಲ್ಲಿ ತಮ್ಗೆ ಗೊತ್ತಿದೆ, 4 ಆಣೆ ಕಮ್ಮಿ ಬಂದ್ಬಿಟ್ರೆ. ನಾನ್ ಏನ್ ಹೇಳ್ದೆ ನೀವೇನ್ ಹೇಳ್ತಿದ್ರೆ ಅಂದ್ರೆ ನಿಂಗೆ ಅರ್ಥ ಆಗ್ತಿಲ್ಲ ಸರ್. ಅದೊಂದು ಇಲ್ಲಿ ನಾನ್ ತಿಂದರ ಅಂತ ಹೇಳ್ತಾ ಇಲ್ಲ, ಸದಸ್ಯರು ನಾನೀಗ ನಾನು 2,000 ನಿಮಗೆ ಕೊಟ್ಬಿಟ್ನಿ, ಇಲ್ಲ 4,000 ಕೊಟ್ಬಿಟ್ಟೆ, ಅದನ್ನ ನೀವು 2,000 4,000 ಕರೆಕ್ಟ್ ಆಗಿ ಕಟ್ಟಿಬಿಟ್ರೆ ನನಗೆ ಸಮಸ್ಯೆ ಇಲ್ಲ. ನಾನು ನಿಮ್ ನಂಬಿ ಕೊಟ್ಬಿಟ್ಟಿನಿ ದುಡ್ಡನ್ನ. ಅದೇನ್ ಮಾಡ್ತೀರಿ ಸೇವಾ ಪ್ರತಿನಿಧಿಗಳು ಏನ್ ಮಾಡ್ತೀರ ಅಂದ್ರೆ, ನಮ್ದು ಮಿಸ್ ಗೈಡ್ ಅಂದ್ರೆ ನಮ್ದು ಅವ್ರಿಗೇನೋ ಒಂದು 60 ಸಂಘನ 70 ಸಂಘ ಕೊಟ್ಟಿರ್ತಾರ, ಅದ್ರಾಗ ಅಬ್ಸೆಂಟ್ ಆಗ್ಬಾರ್ದು, ಮತ್ತೆ ನಾನು ಕೂಡ ಅದನ್ನೇ ಹೇಳಿದೆ ಮಂಜು ಸರ್, ಆ ರೀತಿ ಸಾಧ್ಯತೆಗಳು ಕಮ್ಮಿ ಆಗ್ಬಾರ್ದು, ಕರೆಕ್ಟ್ ಆಗಿ ತೀರಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅಧಿಕಾರಿಗಳು. ಆ ರೀತಿ ಆಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ನಾನ್ ಕೊಡ್ತೀನಿ ಸರ್, ನಾನು ಅದು ಯೂಟ್ಯೂಬ್ ಅಲ್ಲಿ ಕೂಡ ಐತೆ. ಮೇ ಬಿ ಒನ್ ಆರ್ ಟು. ನಾನು ಈ ದುಡ್ಡು ಇಷ್ಟು ಹೋಗ್ಬೇಕಾಗಿತ್ತಲ್ಲ, ಇಲ್ಲಿ ಬುಕ್ ಅಲ್ಲಿ ಇಲ್ಲಿ ಬರ್ದಿದ್ದು ಹಿಂಗೈತೆ, ನೀನ್ ಕೊಟ್ಟಿದ್ದೆ ಎಷ್ಟಮ್ಮ ಅಂತಂದ್ರೆ ನಾನು 4,000 ಕೊಟ್ಟಿನಿ ಸರ್, ನಾನು ಅಲ್ಲಿ ಕಟ್ಟಿರ್ತಕ್ಕಂಥ ಬರೀ 2,000 ಎಲ್ಲೋ. ಕೆಲವು ಸಾರಿ ಏನಾಗುತ್ತೆ ಮಂಜು ಸರ್, ನಮ್ಮವರು ಕೂಡ ಸುಳ್ಳು ಹೇಳ್ತಾರೆ ಸರ್. ಈಗ ನೋಡಿ, ನಾನು ಅವಾಗ್ಲೇ ಹೇಳದ್ನಲ್ಲ, ಸತ್ತೋಗಿರುವಂತಹ ಹಸುವನ್ನ ಪುಣ್ಯಾತ್ಮ ನಾನು ಹಸು ಮಾರ್ಬಿಟ್ಟು ನಿಮ್ ಪ್ರಾಜೆಕ್ಟ್ ಕಟ್ಟಿದೀನಿ ಅಂತ ಹೇಳ್ತಾರೆ. ಹೌದೌದೌದು, ನಾನು ಅದನ್ನ ನಂಬಿಲ್ಲ ಸರ್. ಅವ್ರು ಏನ್ ಮಾತಾಡಿದ್ರೆ ಅದ್ನ ಹಂಗೆ ಹಾಕಿನಿ, ನಿಮ್ ಬುಕ್ ಹಾಕಿ ನೀವು ಸಂಘದಲ್ಲಿ ಇದೀರೋ ಇಲ್ವಾ ನಾನ್ ತಿಳ್ಕೊಂಡೆ ನಾನು ಹಾಕೋದು. ಮತ್ತೆ ಅವ್ರು ಸರಸ್ವತಿ ಅವ್ನ ಕಾನ್ಫರೆನ್ಸ್ ಕಾಲ್ ತಗೊಂಡು ಅದನ್ನ ಕೂಡ ಇವತ್ತು ಪ್ರಸಾರ ಮಾಡಿ ನೋಡಿ ಸರ್. ಸರಸ್ವತಿ ಅಮ್ಮವ್ರದ್ದು ಪ್ರಸಾರ ಮಾಡಿದ್ವಿ. ಮತ್ತೆ ಆ ಅಮ್ಮನ್ನ ಮತ್ತೆ ಇವು ಯಾರೋ ವಿಜಯ ಅವ್ರಿಬ್ಬರನ್ನ ಲೈನ್ ತಗೊಂಡು ನಾನ್ ಮಾತಾಡಿ ಇಂಥ ರೆಕಾರ್ಡ್ಸ್ ಕೊಡಿ, ನಾನು ಕಟ್ಟುವಂತ ವ್ಯವಸ್ಥೆ ಮಾಡ್ತೀನಿ. ಮಂಜುನಾಥ್ ದಾಖಲೆ ಕೇಳೋದ್ರಲ್ಲಿ, ಮಾಹಿತಿ ಪಡ್ಕೊಳ್ಳೋದ್ರಲ್ಲಿ ಅದು ನಮ್ಮ ಅಧಿಕಾರ, ನಮ್ಮ ಹಕ್ಕದು. ಸರಿ ಸರ್, ಇಟ್ಸ್ ಮೈ ರೈಟ್, ನಾನು ಕೇಳ್ಬೇಕು. ಯಾಕಂದ್ರೆ ನಾನು ₹10 ಕೇಳಿದಾಗ ಇದೆ ಸರ್. ಹೆಂಗ ಸರ್ ನಾನು ತಮ್ಮ ಗಮನಕ್ಕೆ ತರ್ತಾ ಇರುವಂತದ್ದು, ಆ ರೀತಿಯ ಸಾಧ್ಯತೆಗಳು ಇಲ್ಲ ಮಂಜು ಸರ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರ್, ಹೆಂಗ ನಿಮ್ ಕಡೆಯಿಂದ ಆದ್ರೂ ನಮಗೆ ಒಂದು ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಸರ್. ನನ್ನ ಸಂಘದಲ್ಲೇ ನಂದು ಒಂದು 30-35 ಸಾವಿರ ಸಾಲ ಇದೆ. ಖಂಡಿತ ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಮಾಹಿತಿ ಇದ್ರೆ ಸ್ವಲ್ಪ ಇದ್ ಮಾಡ್ಕೊಂಡ್ರೆ ನಾನು ಖಂಡಿತ ತಮ್ಗೆ ಇದ್ ಮಾಡ್ತೀನಿ ಸರ್. ಅದನ್ನ ನಾನು ಬಗರ್ಸ್ಕೊಂಡ್ಬಿಡ್ತೀನಿ ಸರ್. ಬಗರ್ಸ್ಕೊಂಡು ಆರಾಮ್ ನೆಮ್ಮದಿಯಾಗಿರ್ತೀನಿ ಸರ್. ನನ್ ಸಾಲ ಬೇಡ, ಏನು ಬೇಡ, ಆರಾಮ್ ನೆಮ್ಮದಿಯಾಗಿರ್ತೀನಿ ಸರ್. ನನಗೆ ಥ್ಯಾಂಕ್ ಯು ಮಂಜು ಸರ್. ಮಾಡಿ ಸರ್. ಓಕೆ, ನಂಬರ್ ಸೇವ್ ಮಾಡ್ಕೊಳ್ಳಿ, ರವಿ KGF ಅಂತ. ಸರ್ ಏನಾದ್ರು ಅಗತ್ಯ ಇದ್ರೆ ಮಾತಾಡುವ. ಸರಿ ಸರ್, ವಿಶ್ವಾಸ ಇರ್ಲಿ. ಸರ್. ಥ್ಯಾಂಕ್ ಯು ಮಂಜು. ಓಕೆ.